ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ಭೂಮಿನ ಮನೆಯಿಂದ ಆಚೆ ಹಾಕೋದಿಕ್ಕೆ ಈ ಕಡೆ ದೇವಯಾನಿ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡ್ಕೊಂಡಿದ್ದಾಳೆ. ಇನ್ನು ಈ ಕಡೆ ಅಶ್ವಿನಿ, ಅಜಿತ್ ಮತ್ತೆ ಭೂಮಿಯ ಒಂದು ಒಪ್ಪಂದದ ಮದುವೆಯ ಒಂದು ಬಾಂಡ್ ಪೇಪರ್ ಏನಿರುತ್ತಲ್ಲ, ಅದು ಹೇಗೋ ಅಶ್ವಿನಿ ಕೈ ಸೇರ್ಬಿಟ್ಟಿದೆ. ಇನ್ನೇನು ಮನೆಯಲ್ಲಿ ದೊಡ್ಡ ಕುರುಕ್ಷೇತ್ರನೇ ನಡೆಯೋ ತರ ಇದೆ. ಈ ಕಡೆ ಭೂಮಿ ಮತ್ತೆ ಅಜಿತ್ಗೆ ಈ ಕಡೆ ಅಶ್ವಿನಿ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ. ಹಾಗಾದ್ರೆ ಈ ಅಶ್ವಿನಿ ಕೈಗೆ ಅಜಿತ್ ಮತ್ತೆ ಭೂಮಿಯ ಒಂದು ಕಾಂಟ್ರಾಕ್ಟ್ ಮದುವೆಯ ಬಾಂಡ್ ಪೇಪರ್ ಹೇಗ್ ಸಿಕ್ತು ಅಶ್ವಿನಿ ಕೈಗೆ? ಅಶ್ವಿನಿ ಅಜಿತ್ ಮತ್ತೆ ಭೂಮಿಗೆ ಏನೆಲ್ಲ ಬೆದರಿಕೆ ಹಾಕ್ತಾಳೆ? ಭೂಮಿ ಇವತ್ತಿನ ಸಂಚಿಕೆಯಲ್ಲಿ ಮನೆ ಬಿಟ್ಟು ಆಚೆ ಹೋಗ್ತಾಳ ಅಥವಾ ಇಲ್ಲೇ ಉಳ್ಕೋತಾಳ? ಸೊ ನೋಡೋಣ ಬನ್ನಿ ಏನು ಎತ್ತ ಅಂತ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲ ಹಾಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಹೇಗಾದ್ರೂ ಮಾಡಿ ಇವತ್ತು ಭೂಮಿಗೆ ಪ್ರಪೋಸ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಭೂಮಿ ವಾಶ್ರೂಮ್ ಇಂದ ಬಂದಾಗ ತನ್ನ ಕೈಯಲ್ಲಿ ಒಂದು ಗುಲಾಬಿ ಹೂವನ್ನ ಇಟ್ಕೊಂಡು ಭೂಮಿಗೆ ಪ್ರಪೋಸ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಇನ್ನೇನು ಅಜಿತ್ ಭೂಮಿಗೆ ಎಲ್ಲ ಕೂಡ ತನ್ನ ಪ್ರೀತಿಯ ವಿಚಾರವನ್ನ ಹೇಳ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಸಂಗೀತ ಭೂಮಿ ಅನ್ಕೊಂಡು ರೂಮಿಗೆ ಬಂದೇ ಬಿಡ್ತಾರೆ. ಇಬ್ರು ಕೂಡ ಒಬ್ರಿಗೊಬ್ರು ನೋಡ್ಕೊತಿರ್ತಾರೆ. ಆ ಒಂದು ರಾಂಗ್ ಟೈಮ್ ಅಲ್ಲಿ ಬಂದ್ಬಿಡ್ತಾರೆ ಈ ಕಡೆ ಸಂಗೀತ. ಇವರಿಬ್ರು ಕೂಡ ಹತ್ರ ನಿಂತ್ಕೊಂಡು ಒಬ್ರು ಕಣ್ಣನ್ನ ಒಬ್ರು ನೋಡ್ಕೊಂಡು ನಿಂತಿರ್ತಾರೆ. ಅದನ್ನ ನೋಡ್ಬಿಟ್ಟು ಸಂಗೀತ ಅಯ್ಯೋ ಸಾರಿ ಸಾರಿ ನಾನ್ ರಾಂಗ್ ಟೈಮಿಗೆ ಬಂದ್ಬಿಟ್ನ, ಮತ್ತೆ ಬರ್ತೀನಿ ಅಂತ ಓಡೋಗ್ತಿರ್ತಾಳೆ. ಈ ಕಡೆ ಭೂಮಿ ಇದ್ದೋಳು ಅತ್ತೆ ಬನ್ನಿ ಇಲ್ಲಿ ಏನ್ ವಿಷಯ ಅಂತ ಕೇಳ್ತಿರ್ತಾರೆ. ಅದು ಭೂಮಿ ಏನಿಲ್ಲಮ್ಮ, ನೀವು ಏನೋ ಬಹಳ ಬಿಸಿ ಆಗಿದ್ರಿ ಅನ್ಸುತ್ತೆ, ನಾನು ರಾಂಗ್ ಟೈಮಿಗೆ ಬಂದ್ಬಿಟ್ಟೆ, ನಾನು ಹೋಗ್ತಿದ್ದೀನಿ, ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿರುವಾಗ ಈ ಕಡೆ ಭೂಮಿ ಅತ್ತೆ ಒಂದ್ ನಿಮಿಷ ನಿಂತ್ಕೊಳ್ಳಿ, ಏನು ಏನು ಅಂತ ಕೇಳಿದಾಗ ಅದು ಶ್ರವಣ್ಗೆ ಯಾಕೋ ತುಂಬಾ ತಲೆನೋವಂತೆ ಜರ್ನಿ ಮಾಡ್ಕೊಂಡು ಬಂದಿದ್ದಲ್ಲ, ಹಾಗಾಗಿ ತುಂಬಾ ತಲೆನೋವು, ಟೀ ಬೇಕು ಅಂತ ಕೇಳ್ತಿದ್ದ. ಅದಕ್ಕೆ ಭೂಮಿ ಹತ್ರ ಟೀ ಮಾಡೋಕ್ ಕೇಳು ಅಂತ ಹೇಳ್ದ. ಇರ್ಲಿ ಬಿಡು ಪರವಾಗಿಲ್ಲ, ನಾನೇ ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಮತ್ತೆ ಓಡೋಗ್ತಿರ್ತಾರೆ. ಅಂದ್ರೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಇನ್ನೇನು ಅಜಿತ್ ಪ್ರಪೋಸ್ ಮಾಡೋದ್ರಲ್ಲಿದ್ದ ತುಂಬಾ ಹತ್ರದಲ್ಲಿ ಇಬ್ರು ಕೂಡ ಕಳ್ದೋಗಿದ್ರು. ಹಾಗಾಗಿ ಈ ಕಡೆ ಸಂಗೀತ ನೋಡ್ಬಿಟ್ಟು ಓಡೋಗ್ತಿರ್ತಾರೆ. ಆದ್ರೆ ಈ ಕಡೆ ಭೂಮಿ ಬಿಡಲ್ಲ. ಅತ್ತೆ ಒಂದ್ ನಿಮಿಷ ಇರಿ, ಏನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾನೇ ಮಾಡ್ಕೊಡ್ತೀನಿ, ಶ್ರವಣ್ ಸಾಹೇಬ್ರಿಗೆ ನಾನೇ ಮಾಡ್ಕೊಡ್ತೀನಿ, ದೊಡ್ಡ ಸಾಹೇಬ್ರಿಗೆ ನಾನ್ ಟೀ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಹೇಳಕ್ ಶುರು ಮಾಡ್ತಾಳೆ. ಈ ಕಡೆ ಅಜಿತ್ಗೆ ಸಿಕ್ಕಾಬಟ್ಟೆ ಕೋಪ ಬರ್ತಿರುತ್ತೆ ಸಂಗೀತದ ಮೇಲೆ. ಅಮ್ಮ ಅಮ್ಮ ಎಂತ ಟೈಮಿಗೆ ಬಂದ್ಬಿಟ್ಟೆ, ನಾನ್ ಇವತ್ತು ಭೂಮಿಗೆ ಪ್ರಪೋಸ್ ಮಾಡ್ಬೇಕು ಅಂತಿದ್ದೆ, ತನ್ನೆಲ್ಲ ಪ್ರೀತಿ ವಿಚಾರನ ಹೇಳ್ಕೋಬೇಕು ಅಂತಿದ್ದೆ, ಅಂತ ಟೈಮ್ ಅಲ್ಲಿ ಬಂದ್ಬಿಟ್ಟಿಯಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅಂತೂ ಗುರಾಯಿಸ್ತಿರ್ತಾನೆ ಸಂಗೀತನ. ಸಂಗೀತ ಈ ಕಡೆ ಅಜಿತನ ನೋಡ್ಬಿಟ್ಟು ಎಲ್ಲ ಗೊತ್ತಾಗುತ್ತೆ, ಅಜಿತನ್ಗೆ ಕೋಪ ಬಂದಿರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಕಡೆ ಭೂಮಿ ನಾನ್ ದೊಡ್ಡ ಸಾಹೇಬ್ರಿಗೆ ಟೀ ಮಾಡ್ಕೊಡ್ತೀನಿ ಅಂತ ಓಡೋಗ್ಬಿಡ್ತಾಳೆ. ಆಗ ಈ ಕಡೆ ಸಂಗೀತ ಮತ್ತೆ ಬಂದ್ಬಿಟ್ಟು ಅಜಿತ ಸಾರಿ ಕಣೋ, ಯಾಕೋ ಈ ತರ ಮುಖ ಕೋಪ ಮಾಡ್ಕೊಂಡಿದ್ಯಾ, ಸಾರಿ ಕಣೋ, ಏನೋ ನಾನ್ ತಪ್ಪಾದ ಸಮಯಕ್ಕೆ ಬಂದೆ, ನಂಗೆ ಗೊತ್ತಾಗಿಲ್ಲ ಕಣೋ. ಆದಷ್ಟು ಬೇಗ ಭೂಮಿ ಬಂದ್ಬಿಡ್ತಾಳೆ, ಇರು 5 ನಿಮಿಷ ಬಂದ್ಬಿಡ್ತಾಳೆ, ಬೇಗ ಕಳಿಸ್ಕೊಡ್ತೀನಿ ಅನ್ಬಿಟ್ಟು ಈ ಕಡೆ ಸಂಗೀತ ಕೂಡ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಈ ಕಡೆ ಅಜಿತ್ಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಏನಪ್ಪಾ ಇದು, ಒಂದಲ್ಲ ಒಂದ್ ಸಮಸ್ಯೆ, ಏನಾದ್ರೂ ಭೂಮಿ ಹತ್ರ ಪ್ರೀತಿ ಹೇಳ್ಕೊಳ್ಬೇಕು ಅನ್ನೋ ಸಮಯದಲ್ಲಿ ಎಲ್ಲ ಕೂಡ ಏನಾದ್ರೂ ಒಂದು ಎಡವಟ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಬೈಕೋತಿರ್ತಾನೆ, ತನ್ನಗ್ ತಾನೇ ಬೈಕೋತಿರ್ತಾನೆ. ಇನ್ನೇನು ಈ ಕಡೆ ಭೂಮಿ ಎಲ್ಲರಿಗೂ ಕೂಡ ಟೀ ಮಾಡ್ಕೊಂಡು ಬಂದಿರ್ತಾಳೆ, ಎಲ್ರಿಗೂ ಕೂಡ ಟೀ ಕೊಡ್ತಾಳೆ. ಈ ಕಡೆ ಶ್ರವಣ್ಗೆ ಟೀ ಕೊಡುವಾಗ ಅಪ್ಪ ಟೀ ತಗೊಳ್ಳಿ ಅಂತ ಹೇಳ್ಬಿಡ್ತಾಳೆ. ಈ ಕಡೆ ಅಶ್ವಿನಿ ಉರ್ಕೊಂಡ್ಬಿಟ್ಟು ನೀನ್ ಯಾರೇ ಅಪ್ಪ ಅಂತ ಹೇಳಕ್ಕೆ, ನೀನು ಏನಿದ್ರು ಅಲ್ಲಿ ಊರಲ್ಲಿದ್ದಾಗ ನಿಂಗವಜ್ಜಿ ಮನೇಲಿದ್ದಾಗ ಮಾತ್ರ ಅಪ್ಪ ಅಂತ ಒಂದು ನಾಟಕ ಮಾಡ್ಬೇಕಾಗಿತ್ತು, ಅದಕ್ಕೆ ಅಪ್ಪ ಅಂತ ಕರಿತಿದ್ದೆ, ಅಲ್ಲೆಲ್ಲ ಮುಗಿತಲ್ಲ, ಇಲ್ಲೇನು ಇಲ್ಲಿ ಬಂದ್ ಇನ್ನ ದೊಡ್ಡ ಸಾಹೇಬ್ರೆ ಅಂತಾನೆ ಕರಿಬೇಕು, ನನ್ನ ಅಪ್ಪನ ನಾನ್ ಮಾತ್ರ ಅಪ್ಪ ಅಂತ ಕರಿಬೇಕು ಅಂತ ಹೇಳ್ದಾಗ ಈ ಕಡೆ ಭೂಮಿಗೆ ತುಂಬಾ ಬೇಸರ ಆಗ್ತಿರುತ್ತೆ. ಈ ಕಡೆ ಶ್ರವಣ್ ಕೂಡ ಇಲ್ಲ, ನೀನು ಅಪ್ಪ ಅಂತಾನೆ ಕರಿಬೇಕು, ಯಾರಿಗ್ ಏನ್ ಅನ್ಸುತ್ತೋ ಏನೋ ಗೊತ್ತಿಲ್ಲ, ನಿನಗೆ ನಾನು ಅಪ್ಪನೇ, ಇನ್ಮೇಲೆ ಮನಸ್ವಿನಿ ಹೇಗೋ ನೀನು ಹಾಗೆ, ನಂಗೆ ಸ್ವಂತ ಮಗಳು ಇದ್ದ ಹಾಗೆ, ನಿನ್ಮೇಲೆ ನನ್ಗೆ ಇಬ್ರು ಮಕ್ಕಳು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಕೂಡ ಹೇಳಿದಾಗ ಈ ಕಡೆ ಎಲ್ರು ಕೂಡ ಆಶ್ಚರ್ಯ ಪಡ್ತಿರ್ತಾರೆ. ಶಾರದಾ ಅಂತೂ ಸಿಕ್ಕಾಪಟ್ಟೆ ನಗ್ತಿರ್ತಾಳೆ, ಖುಷಿನಲ್ಲಿ ನಗ್ತಿರ್ತಾಳೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಕಡೆ ಅಶ್ವಿನಿ ಕೂಡ ಸಿಕ್ಕಾಪಟ್ಟೆ ಉಟ್ಕೋತಿರ್ತಾಳೆ. ಹಾಗೇನೆ ಶ್ರವಣ್ ಮತ್ತೆ ಭೂಮಿ ಒಂದು ಹಗ್ಗನ್ನ ಮಾಡ್ಕೋತಾರೆ, ನನ್ ಮಗಳೇ ಅಂತ ಹೇಳ್ಬಿಟ್ಟು. ಇನ್ನೊಂದ್ ಕಡೆ ಈ ಕಡೆ ಸಂಗೀತ ಇದ್ದವರು ಅಲ್ಲ ಎಲ್ಲ ಮುಗೀತಲ್ಲ, ಇನ್ನ ಅಂಜನಾ ಮತ್ತೆ ನಚಿಕೇತ್ ಮದ್ವೆನ ಮಾಡೋದಿಕ್ಕೆ ತಯಾರಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಕೂಡ ಹೇಳಿದಾಗ ಅಷ್ಟರಲ್ಲಿ ಈ ಕಡೆ ದೇವಯಾನಿ ಎಂಟ್ರಿ ಆಗ್ತಾಳೆ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಅರ್ಚನೆ ಮಾಡ್ಸ್ಕೊಂಡ್ ಬರಕಿದೆ ನಚಿಕೇತ್ ಹೆಸರಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಓ ಹೌದಾ ದೇವಸ್ಥಾನಕ್ಕೆ ಹೋಗ್ತಿದ್ಯಾ, ನಾನು ಬರ್ತೀನಿ ಅಂತ ಈ ಕಡೆ ಸಂಗೀತ ಹೇಳಿದಾಗ, ಇಲ್ಲ ಇಲ್ಲ ಬೇಡ, ನಾನು ಭೂಮಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಭೂಮಿ ಆಯ್ತು ದೇವಯಾನಿ ಅಮ್ಮ, ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಭೂಮಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾಳೆ. ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾಳೆ. ಭೂಮಿನ ಮನೆಯಿಂದ ಆಚೆ ಓಡಿಸ್ಬೇಕು ಅನ್ನೋ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಭೂಮಿನ ಜೊತೆನಲ್ಲಿ ಕರ್ಕೊಂಡು ಹೋಗಿರ್ತಾರೆ. ಇನ್ನೇನು ಈ ಕಡೆ ದೇವಯಾನಿ ಮತ್ತೆ ಭೂಮಿ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗ್ತಿರುವಾಗ ಅಲ್ಲಿ ಒಂದು ಮೆಟ್ಲಲ್ಲಿ ಈ ಕಡೆ ಭೂಮಿ ಒಂದ್ ಸ್ವಲ್ಪ ಕಾಲು ಸ್ಲಿಪ್ ಆಗ್ಬಿಡ್ತಾಳೆ. ಅಲ್ಲಿ ಒಂದು ಜೋಗತಿ ಬಂದ್ಬಿಟ್ಟು ಈ ಕಡೆ ಭೂಮಿನ ತಡಿತಾಳೆ, ಅಂದ್ರೆ ಬೀಳೋದನ್ನ ತಡಿತಾಳೆ. ಭೂಮಿ ಮುಖವನ್ನ ನೋಡ್ಬಿಟ್ಟು ಇವಳು ಯಾರು, ಇವಳು ದೊಡ್ಡ ಅನಿಷ್ಟ ತರ ಕಾಣಿಸ್ತಿದಾಳಲ್ಲ, ಹಾಗೆ ಭೂಮಿ ಮುಖನೇ ಗುರಾಯಿಸ್ಕೊಂಡು ಆ ಕಡೆ ಜೋಗ್ತಿ ಅಮ್ಮ, ಇವಳಿಗೆ ತನ್ನ ಹೆತ್ತ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ, ಇನ್ನ ಸಾಕಿದವರು ಅಪ್ಪನೂ ತೀರ್ಕೊಂಡ, ಅಮ್ಮ ಬಂದಿಯಾಗಿದ್ದಾಳೆ, ಇವಳಿಂದ ತನ್ನ ಗಂಡನಿಗೆ ಅಪಾಯ ಅಂತೂ ಕಟ್ಟಿಟ್ಟ ಬುತ್ತಿ, ಇವಳು ಇದೇ ಮನೆಯಲ್ಲೇ ಇದ್ರೆ ತನ್ನ ತಾಳಿ ಭಾಗ್ಯವನ್ನ ಕಳ್ಕೊತಾಳೆ, ತನ್ನ ಗಂಡನ ಕಳ್ಕೊತಾಳೆ, ತನ್ನ ಕೈಯಲ್ಲಿರುವಂತಹ ಬಳೆನೂ ಕೂಡ ಒಡೆದೋಗುತ್ತೆ. ಈ ಹುಡುಗಿ ತನ್ನ ಗಂಡನ ಮನೆಯಲ್ಲೇ ಇದ್ರೆ ಎಲ್ಲವನ್ನು ಕೂಡ ಕಳ್ಕೊತಾಳೆ, ತನ್ನ ಗಂಡನು ಕೂಡ ಜೀವ ಬಿಟ್ಬಿಡ್ತಾನೆ ಇವಳಿಂದ. ಇವಳಿಗೆ ಹಣೆ ಬರ ಸರಿ ಇಲ್ಲ, ಇವಳಿಂದ ಗಂಡನಿಗೆ ಅಪಾಯ ಕಾದಿದೆ, ಇವಳು ಅದೇ ಮನೆಯಲ್ಲಿದ್ರೆ
ಆದಷ್ಟು ಬೇಗ ಗಂಡನ್ನ ಕಳ್ಕೊಂಡ್ಬಿಡ್ತಾಳೆ ಅಂತ ಈ ಕಡೆ ಜೋಗತಿ ಅಮ್ಮ ಹೇಳಿದಾಗ ಈ ಕಡೆ ಭೂಮಿಗಂತೂ ಸಿಕ್ಕಾಪಟ್ಟೆ ಹರ್ಟ್ ಆಗ್ತಿರುತ್ತೆ. ಅಲ್ಲ ನನ್ನಿಂದ ಅಜಿತ್ ಸಾಹೇಬ್ರಿಗೆ ಏನಾದ್ರು ತೊಂದ್ರೆ ಆಗುತ್ತಾ? ಜೀವಕ್ಕೆ ಅಪಾಯ ಆಗುತ್ತಾ? ಅಯ್ಯಯ್ಯೋ ಅನ್ಕೊಂಡು ಈ ಕಡೆ ಭೂಮಿ ಅಂತೂ ಸಿಕ್ಕಾಪಟ್ಟೆ ಶಾಕ್ ಆಗಿರುತ್ತೆ. ಇದೆಲ್ಲ ಮಾಡ್ತಿರೋದು ಆ ಒಂದು ಜೋಗತಿ ಕೈಗೆ ಒಂದು ದುಡ್ಡನ್ನ ಕೊಟ್ಬಿಟ್ಟು ಈ ಕಡೆ ದೇವಯಾನಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿರೋದು. ಹೇಗಾದ್ರೂ ಮಾಡಿ ಈ ಕಡೆ ಭೂಮಿನ ಮನೆಯಿಂದ ಆಚೆ ಓಡಿಸ್ಬಿಟ್ರೆ ಇನ್ನೇನು ನಚಿಕೇತ್ನ ಅಂಜನನ್ಗೆ ಕೊಟ್ಟು ಮದ್ವೆ ಮಾಡ್ಬಿಟ್ರೆ ಈ ಕಡೆ ಅಂಜನನೇ ಈ ಮನೆ ಒಂದು ಮಹಾರಾಣಿ ಆಗ್ಬೋದಲ್ವಾ? ತಾನು ಕೂಡ ಆಸ್ತಿ ಎಲ್ಲ ತಗೊಂಡು ಮೆರಿಬೋದಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯ್ಯನೇ ಒಂದು ಮಾಸ್ಟರ್ ಪ್ಲಾನ್ ಕೂಡ ಆಗಿರುತ್ತೆ. ಸೊ ಈ ಕಡೆ ಅಷ್ಟೆಲ್ಲ ಹೇಳ್ಬಿಟ್ಟು ಈ ಕಡೆ ಜೋಗತಿ ಹಾಗೆ ಹೋಗ್ಬಿಡ್ತಾಳೆ. ಈ ಕಡೆ ಭೂಮಿ ಅಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರ್ತಾಳೆ. ದೇವಯಾನಿ ಸಮಾಧಾನ ಮಾಡೋ ತರ ನಾಟಕ ಮಾಡ್ತಿರ್ತಾಳೆ. ಅದೆಲ್ಲ ನಂಬೇಡ ಭೂಮಿ, ಅದೆಲ್ಲ ಏನು ಇಲ್ಲ ಹಾಗೆ ಹೀಗೆ ಅಂತ ಈ ಕಡೆ ದೇವಯಾನಿ ಕೂಡ ಭೂಮಿಗೆ ಎಷ್ಟೇ ಹೇಳಿದ್ರು ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರ್ತಾರೆ. ಹಾಗೇನೆ ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಭೂಮಿಗಂತೂ ಭಯ ಆಗ್ತಿರುತ್ತೆ. ಹಾಗಾಗಿ ಅಲ್ಲಿ ದೇವಸ್ಥಾನದಿಂದ ಒಂದು ಪ್ರಸಾದವನ್ನ ಕೂಡ ತಗೊಂತಾಳೆ ಅಜಿತ್‌ಗೋಸ್ಕರ. ಯಾಕಂದ್ರೆ ಭೂಮಿಗೆ ಅಜಿತ್ ಅಂದ್ರೆ ಸಿಕ್ಕಾಪಟ್ಟೆ ತನ್ನ ಪ್ರಾಣನೇ ಕೊಡೋಷ್ಟು ಒಂದು ಮುಂದಾಗಿದ್ಲು. ಒಂದೊಂದ್ ಟೈಮಲ್ಲಿ ಎಂತ ಸಮಯ ಬಂದ್ರು ಅಜಿತ್‌ನ ಕಾಪಾಡೋದಕ್ಕೆ ಮುಂದಾಗಿರ್ತಾಳೆ. ಹಾಗಾಗಿ ಅಜಿತ್‌ಗೆ ಯಾವುದೇ ಕೂಡ ತೊಂದ್ರೆ ಆಗ್ದಿರೋ ತರ ಈ ಕಡೆ ಭೂಮಿ ಕಾಪಾಡ್ಕೊಂಡು ಬಂದಿರ್ತಾಳೆ ಇಷ್ಟು ಟೈಮು. ಇನ್ನೊಂದ್ ಕಡೆ ಮನೆಯಲ್ಲಿ ಅಜಿತ್ ಮತ್ತೆ ಸತ್ಯನ ಇಬ್ರು ಕೂಡ ಮಾತಾಡ್ತಿರ್ತಾರೆ. ನೋಡು ಗೆಳೆಯ, ಇವತ್ತು ದೇವಸ್ಥಾನದಿಂದ ಭೂಮಿ ಬಂದ ತಕ್ಷಣ ನೀನು ಎಲ್ಲ ತನ್ನ ಪ್ರೀತಿ ವಿಚಾರವನ್ನ ಕೂಡ ಹೇಳ್ಕೋಬೇಕು. ಯಾವ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಅಂತ ಅಂತ ಹೇಳಿದಾಗ ಸರಿ ಆಯ್ತು, ನಾನು ಇವತ್ತು ಯಾವ 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 ಕಾರಣಕ್ಕೂ ನಾನು ಹೇಳ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಭೂಮಿಯ ಬರುವ ಒಂದು ದಾರಿಯನ್ನೇ ಕಾಯ್ತಾ ಇರ್ತಾನೆ. ಇನ್ನೇನು ಭೂಮಿ ಕೂಡ ಬರ್ತಾಳೆ, ಒಂದು ಪ್ರಸಾದವನ್ನ ತಗೊಂಡು ರೂಮಿಗೆ ಎಂಟ್ರಿ ಆಗ್ತಾಳೆ. ಈ ಕಡೆ ಭೂಮಿಗೆ ಒಂದು ತನ್ನ ಪ್ರೀತಿಯ ವಿಚಾರವನ್ನ ಹೇಳ್ಕೋಬೇಕು ಅಂತ ಈ ಕಡೆ ಅಜಿತ್ ಮುಂದಾದಾಗ ಈ ಕಡೆ ಭೂಮಿ ತುಂಬಾ ಭಯದಿಂದ ಅಜಿತ್ ಹಣೆಗೆಲ್ಲ ಕುಂಕುಮ ಇಡ್ತಾಳೆ. ದೇವ್ರನ್ನ ಪ್ರಾರ್ಥನೆ ಮಾಡ್ತಾನೆ, ನಮ್ ಸಾಹೇಬ್ರಿಗೆ ಏನು ಆಗ್ಬಾರ್ದಂತ. ಅಲ್ಲ ಭೂಮಿ ಏನಾಯ್ತು, ಏನು ಎತ್ತ ಅಂತ ಹೇಳಿದಾಗ ಅಲ್ಲಿ ನಡೆದಿರುವಂತಹ ಎಲ್ಲ ವಿಚಾರವನ್ನ ಕೂಡ ಈ ಕಡೆ ಭೂಮಿ ಅಜಿತ್ ಮುಂದೆ ಹೇಳ್ತಾರೆ. ಅಂದ್ರೆ ಅದು ಡೈರೆಕ್ಟ್ ಆಗಿ ಜೋಗತಿ ಆತರ ಹೇಳಲ್ಲ. ಅಂದ್ರೆ ನೀನು ನತದೃಷ್ಟ, ನೀನು ಆತರ, ನೀನು ತನ್ನ ಗಂಡನ ಕಳ್ಕೊತೀಯ, ಹಾಗೆ ಹೀಗೆ ಅಂತ ಹಾಗೆ ಹೀಗೆ ಅಂತ ಹೇಳಿದ್ರು ಕೂಡ ಜೋಗತಿಯ ನಿಜವಾದ ಒಂದು ಜೋಗತಿ ಆದವರು ಈ ಕಡೆ ಅದಕ್ಕೂ ಒಂದು ಪರಿಹಾರ ಅಂತ ಕೂಡ ಹೇಳಿರ್ತಾರೆ. ಆದ್ರೆ ಈ ಕಡೆ ಜೋಗತಿ ಆತರ ಏನು ಹೇಳಿರಲ್ಲ. ಹಾಗಾಗಿ ಈ ಕಡೆ ಅಜಿತ್‌ಗೂ ಕೂಡ ಮಿಸ್ ಹೊಡಿತಿರುತ್ತೆ. ಈ ಕಡೆ ಭೂಮಿಯ ಮಾತನ್ನ ಕೇಳಿ ಭೂಮಿ ನೋಡು, ಅಕಸ್ಮಾತ್ ಆತರ ಏನಾದ್ರೂ ಇದ್ದಿದ್ರೆ ಆ ಜೋಗತಿಯಮ್ಮ ಎಲ್ಲ ಕೆಟ್ಟದ್ರ ಬಗ್ಗೆ ಮಾತ್ರ ಹೇಳಿದರೆ ಅದಕ್ಕೆ ಪರಿಹಾರ ಅಂತ ಕೂಡ ಹೇಳ್ಬೇಕಿತ್ತಲ್ವಾ? ಅಂದ್ರೆ ಅವರು ನಿಜವಾದ ಜೋಗತಿ ಅಲ್ಲ, ಯಾರೋ ಫೇಕ್ ಜೋಗತಿ ಅಂತ ಹೇಳ್ಬಿಟ್ಟು ದುಡ್ಡಿಗೋಸ್ಕರ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಭೂಮಿಗೆ ಎಲ್ಲಾನು ಕೂಡ ಅರ್ಥ ಮಾಡ್ತಿರ್ತಾರೆ. ಆಗ ಭೂಮಿಗೆ ಸ್ವಲ್ಪ ನಿರಾಳ ಅನ್ಸತ್ತೆ. ಆದ್ರೂ ಕೂಡ ಈ ಕಡೆ ಭೂಮಿಗೆ ಎಲ್ಲೋ ಒಂದ್ ಕಡೆ ಭಯ ಅಂತೂ ಕಾಡ್ತಿರತ್ತೆ. ಸೊ ಇಷ್ಟೆಲ್ಲ ಆಗತ್ತೆ. ಅದಾದ ನಂತರ ಕೊನೆಗೂ ಈ ಒಂದು ಟೆನ್ಷನ್ ಅಲ್ಲಿ ಭೂಮಿ ಜೊತೆ ಒಂದು ತನ್ನ ಪ್ರೀತಿ ವಿಚಾರವನ್ನ ಹೇಳ್ಕೊಳ್ಳೋದಕ್ಕೆ ಆಗ್ತಿರಲ್ಲ. ಇನ್ನೇನು ಹೇಳ್ಕೋಬೇಕು ಅನ್ನೋಷ್ಟ್ರಲ್ಲಿ ಈ ಕಡೆ ಭೂಮಿ ಕೂಡ ಈ ಕಡೆ ಜೋಗತಿ ಅಮ್ಮನ ಮಾತನ್ನ ಕೇಳ್ಕೊಂಡ್ ಬಂದಿರ್ತಾಳೆ. ಹಾಗಾಗಿ ಹೇಗಾದ್ರೂ ಮಾಡಿ ಈ ಒಂದು ನಮ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ಮನೆಯವ್ರು ಎಲ್ರಿಗೂ ಕೂಡ ವಿಷಯ ಮುಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು, ಸಾಹೇಬ್ರೆ ಏನ್ ಗೊತ್ತಾ, ಮನೆಯವ್ರಿಗೆ ಇವತ್ತು ಎಲ್ರಿಗೂ ಕೂಡ ಹೇಳೋಣ ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದ್ವೆ ಅಂತ ಹೇಳಿದಾಗ, ಏನ್ ಭೂಮಿ ಇಷ್ಟೊಂದು ಸುಲಭವಾಗಿ ಹೇಳ್ತಿದ್ಯಾ? ಇದನ್ನೆಲ್ಲ ಹೇಳಿದ್ರೆ ಮನೆಯವ್ರು ಒಪ್ಕೊಬಿಡ್ತಾರ? ಮನೆಯವ್ರ ಗತಿ ಏನಾಗ್ಬೇಡ, ಮೊದ್ಲೇ ನಿನ್ನ ಎಲ್ರಿಗೂ ಕೂಡ ತುಂಬಾ ಪ್ರಿಯವಾದ ಒಂದ್ ಮಗಳು ತರ ನೋಡ್ತಿದ್ದಾರೆ. ಯಾವ ತರ ಹೇಳೋದು ಭೂಮಿ? ನನಗಂತೂ ಧೈರ್ಯ ಇಲ್ಲ, ನಿನಗ್ ಅಷ್ಟ್ ಧೈರ್ಯ ಇದೆ ಅಂದಾಗ, ಇಲ್ಲ ಸಾಹೇಬ್ರೆ ನನಗಂತೂ ಧೈರ್ಯ ಇಲ್ಲ, ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಇವ್ರು ಇಬ್ರು ಒಂದು ಒಪ್ಪಂದದ ಮದ್ವೆ ಒಂದು ಬಾಂಡ್ ಪೇಪರ್ ಏನಿರುತ್ತಲ್ಲ ಅದನ್ನ ತಗೊಂಡ್ ಬರ್ತಾಳೆ. ಈ ಪೇಪರ್‌ನ ಭೂಮಿ ಮನೆಯವ್ರ ಎದುರುಗಡೆ ಕೊಡ್ತೀಯಾ ಅಂದಾಗ, ಇಲ್ಲ ನಾನ್ ಕೊಡಲ್ಲ, ಇದನ್ನ ಮನೆಯವ್ರಿಗೆ ತಲುಪೋ ತರ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಕೃಷ್ಣನ ಒಂದು ವಿಗ್ರಹ ಇರುತ್ತಲ್ಲ ಭೂಮಿ ಅಜಿತ್ ರೂಮಲ್ಲಿ, ಅಲ್ಲಿ ತಗೊಂಡ್ ಬಂದಿರ್ತಾಳೆ. ಆ ಒಂದು ಅಗ್ರಿಮೆಂಟ್ ಪೇಪರ್‌ನ ಇಟ್ಬಿಡ್ತಾಳೆ. ಇದನ್ನ ಹೇಗಾದ್ರೂ ಮಾಡಿ ಮನೆಯವ್ರ ಕೈಗೆ ಸೇರ್ಸೋ ತರ ಆಗ್ಬೇಕು. ಇನ್ಮೇಲೆ ಒಂದು ಒಳಗಡೆ ಲಾಕರ್ ಅಲ್ಲಿ ಇಡೋದ್ ಬೇಡ, ಅದು ಇಲ್ಲೇ ಇರ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಸೊ ಅಷ್ಟ್ರಲ್ಲಿ ಈ ಕಡೆ ಭೂಮಿ ಆಗಲ್ಲ ಭೂಮಿ ಅಲ್ಲ ಅದು ನಾವಿಬ್ರು ಒಟ್ಟಿಗೆ ಸಂಸಾರ ಮಾಡೋಣ, ಇದೆಲ್ಲ ಅಗ್ರಿಮೆಂಟ್ ಮದ್ವೆ ಅದೆಲ್ಲ ಮರ್ತು ಬಿಡೋಣ, ನಾವಿಬ್ರು ಒಟ್ಟಿಗೆ ಸಂಸಾರ ಮಾಡೋಣ, ನೀನಂದ್ರೆ ನನಗೆ ತುಂಬಾ ಇಷ್ಟ ಭೂಮಿ ಅಂತ ಇನ್ನೇನು ಹೇಳಕ್ ಬರುವಷ್ಟ್ರಲ್ಲಿ ಈ ಕಡೆ ಅಶ್ವಿನಿ ಸೈಡ್ ಅಲ್ಲಿ ಇವರಿಬ್ರು ಮಾತಾಡಿರುವಂತಹ ಮಾತುಗಳನ್ನೆಲ್ಲನೂ ಕೂಡ ಕೇಳಿಸ್ಕೊಂಡ್ಬಿಡ್ತಾಳೆ. ಇವರಿಬ್ಬರ ಒಂದು ಒಪ್ಪಂದದ ಮದುವೆಯ ಗಡುವು ಮುಗ್ದೋಗಿದೆ, ಇನ್ನು ಕೂಡ ಭೂಮಿ ಇಲ್ಲೇ ಇದ್ದಾಳೆ ಅನ್ನೋ ವಿಷಯ ಪ್ರತಿ ಒಂದು ಕೂಡ ಈ ಕಡೆ ಇಷ್ಟೊತ್ತು ಕೂಡ ಮಾತಾಡ್ಸ್ಕೊಂಡಿರೋದನ್ನ ಬಾಗ್ಲು ಸಂದಿನ ಈ ಕಡೆ ಅಶ್ವಿನಿ ಎಲ್ಲ ಕೂಡ ಕೇಳಿಸ್ಕೊಂಡಿರ್ತಾಳೆ. ಹಾಗೇನೆ ಆ ಒಂದು ಕೃಷ್ಣನ ವಿಗ್ರಹದ ಹತ್ರ ಆ ಒಂದು ಬಾಂಡ್ ಪೇಪರ್ ಏನೋ ಮದ್ವೆ ಒಪ್ಪಂದದ ಪತ್ರ ಏನಿತ್ತು ಅದನ್ನ ಕೂಡ ನೋಡ್ಬಿಡ್ತಾಳೆ. ಸೊ ಇಷ್ಟೆಲ್ಲ ಆಗತ್ತೆ. ಅದಾದ ನಂತರ ಭೂಮಿಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೊಂಡು ಹೋಗ್ತಿರ್ತಾಳೆ. ಈ ಕಡೆ ಅಜಿತ್ ಕೂಡ ಆಚೆ ಹೋಗ್ತಾನೆ. ಇನ್ನೇನು ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಹೋದಾಗ ಮೆತ್ತು ಹೋಗ್ಬಿಟ್ಟು ಈ ಕಡೆ ಅಶ್ವಿನಿ ಆ ಒಂದು ಕೃಷ್ಣನ ವಿಗ್ರಹದ ಹತ್ರ ಇವರಿಬ್ರದ್ದು ಒಂದು ಮದ್ವೆ ಒಪ್ಪಂದದ ಪತ್ರ ಏನಿತ್ತು ಅದನ್ನ ತನ್ನ ಕೈಗೆ ತಗೊಂಡ್ಬಿಡ್ತಾಳೆ. ಮಾಡ್ತೀನಿರಿ ನಿಮ್ಗೆ, ಇನ್ಮೇಲಿದೆ ನಿಮ್ಗೆ ಮಾರಿ ಹಬ್ಬ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ಈ ಕಡೆ ಅಶ್ವಿನಿ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ಹಾಕೋತಾಳೆ. ಮೊದ್ಲೇ ಇವಳು ದೊಡ್ಡ ಕುತಂತ್ರಿ ಫ್ರಾಡ್. ಅದು ಬೇರೆ ಅಜಿತ್ ಮತ್ತೆ ಭೂಮಿ ಒಂದು ಮದ್ವೆ ಒಪ್ಪಂದದ ಪತ್ರ ಕೂಡ ಅಶ್ವಿನಿ ಕೈಗೆ ಸಿಕ್ಕಿದಾಗ ಇನ್ನೇನ್ ಮಾಡ್ಬೋದು. ಈ ಕಡೆ ಅಶ್ವಿನಿ ಏನ್ ಮಾಡ್ತಾಳೆ ಅಂದ್ರೆ ಒಂದು ಫೋನ್ ಕಾಲ್ ಬಂದಿರೋ ತರ ಫೋನ್ ಅಲ್ಲಿ ಮಾತಾಡ್ಕೊಂಡು ಬರ್ತಿರ್ತಾಳೆ. ಈ ಕಡೆ ಅಜಿತ್ ಇರುವ ಒಂದು ಪ್ಲೇಸ್ ಅಲ್ಲಿ ಬೇಕು ಬೇಕು ಅಂತಾನೆ ಫೋನ್ ಅಲ್ಲಿ, ಇವತ್ತು ನಮ್ಮನೆಯಲ್ಲಿ ದೊಡ್ಡ ಒಂದು ಘಟನೆ ನಡೆಯೋ ತರ ಇದೆ, ಒಬ್ರು ಪರ್ಸನಲ್ ಒಂದು ಸ್ಪೆಷಲ್ ವ್ಯಕ್ತಿ ನಮ್ಮನೆಯಿಂದ ನಮ್ಮನೆ ಬಿಟ್ಟು ಆಚೆ ಹೋಗಕ್ಕಿದ್ದಾರೆ.
ಇನ್ನೇನು ಕಾಲ ಹತ್ರ ಬಂದೇ ಬಿಟ್ಟಿದೆ. ಮನೆಯಿಂದ ಆಚೆ ಹೋಗೋ ಸಮಯ ಬಂದೇ ಬಿಟ್ಟಿದೆ. ಇವತ್ತು ನಮ್ಮ ಮನೆಯಿಂದ ಒಬ್ರು ಆಚೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಫೋನ್ ಕಾಲಲ್ಲಿ ಮಾತಾಡೋ ತರ ಒಬ್ರು ವ್ಯಕ್ತಿ ಜೊತೆ ಮಾತಾಡ್ಕೊಂಡು ಈ ಕಡೆ ಬರ್ತಿರ್ತಾಳೆ. ಈ ಕಡೆ ಅಜಿತ್‌ಗೆ ಕೇಳಿಸ್ಲಿ ಅಂತ ಹೇಳ್ಬಿಟ್ಟು ಆ ತರ ಎಲ್ಲ ಮಾತಾಡ್ತಿರ್ತಾಳೆ. ಆಗ ಈ ಕಡೆ ಅಜಿತ್‌ಗೆ ಫುಲ್ಲು ಶಾಕ್ ಆಗುತ್ತೆ. ಅಶ್ವಿನಿ ಮಾತಾಡೋದನ್ನ ಕೇಳ್ಬಿಟ್ಟು ತನ್ನ ಭೂಮಿ ಬಗ್ಗೆನೇ ಹೇಳ್ತಿರ್ಬೋದು ಅಂತ ಹೇಳ್ಬಿಟ್ಟು ಅನ್ಕೋತಾರೆ. ಯಾಕಂದ್ರೆ ವಿಶಿಷ್ಟವಾದ ವ್ಯಕ್ತಿ, ಒಂದು ಸ್ಪೆಷಲ್ ವ್ಯಕ್ತಿ ಅಂದ್ರೆ ಈ ಕಡೆ ಭೂಮಿನೇ ಆಗಿರ್ತಾಳೆ. ಮನೆ ಬಿಟ್ಟು ಹೋಗೋದಕ್ಕೆ ಅದೇ ಒಂದು ಸಂಬಂಧಪಟ್ಟಂತ ವಿಷಯಕ್ಕೆ ಮಾತಾಡ್ತಿರ್ತಾಳೆ ಈ ಕಡೆ ಅಶ್ವಿನಿ ಫೋನಲ್ಲಿ. ಹಾಗಾಗಿ ಅಜಿತ್‌ಗೆ ಗೊತ್ತಾಗ್ಬಿಡತ್ತೆ ಭೂಮಿ ಬಗ್ಗೆನೇ ಮಾತಾಡ್ತಿರ್ಬೋದು ಅಂತ. ಈ ಕಡೆ ಅಜಿತ್ ಕಂಟ್ರೋಲ್ ಆಗ್ತಿರಲ್ಲ. ಈ ಕಡೆ ಬಂದ್ಬಿಟ್ಟು "ಏ ಅಶ್ವಿನಿ ಯಾರ್ ಬಗ್ಗೆ ಮಾತಾಡ್ತಿದ್ಯಾ ನೀನು? ಯಾರು ನಮ್ ಮನೆಯಿಂದ ಯಾರ್ ಆಚೆ ಹೋಗ್ತಿದಾರೆ? ಯಾರ್ ಮನೆ ಬಿಟ್ಟು ಹೋಗ್ತಿದಾರೆ?" ಅಂತ ಹೇಳ್ದಾಗ, "ಏನ್ ಅಜಿತ್ ಹೀಗ್ ಹೇಳ್ತಿದ್ಯಾ? ನಿನಗ್ ಗೊತ್ತಿಲ್ವಾ ಇವತ್ತು ಈ ಮನೆ ಬಿಟ್ಟು ಯಾರ್ ಹೋಗ್ತಿದಾರೆ ಅಂತ ನಿನಗ್ ಗೊತ್ತಿಲ್ವಾ?" ಅಂತ ಹೇಳ್ಬಿಟ್ಟು ಒಂಥರ ವ್ಯಂಗ್ಯವಾಗಿ ನಕ್ಕೊಂಡ್ ಮಾತಾಡ್ತಿರ್ತಾಳೆ. "ಏನು ಏನ್ ಹೇಳ್ತಿದ್ಯಾ?" ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೇಳ್ದಾಗ, "ಅಜ್ಜಿ ಸಾಕು ನಾಟಕ ಮಾಡಿದ್ದು. ನನ್ಗೆ ಎಲ್ಲ ಕೂಡ ವಿಷಯ ಗೊತ್ತು. ನೀನು ಮತ್ತೆ ಭೂಮಿ ಇಬ್ರು ಕೂಡ ಒಂದು ಕಾಂಟ್ರಾಕ್ಟ್ ಮದ್ವೆ ಆಗಿರೋದು ಗೊತ್ತು. ಈಗಾಗ್ಲೇ 1 ವರ್ಷ ಮುಗ್ದೋಗಿದೆ. ನೀನು ಭೂಮಿ ನಿಜವಾದ ಹೆಂಡತಿ ಅಲ್ಲ ನಿಂದು" ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಎಲ್ಲ ಕೂಡ ಹೇಳಿದಾಗ ಅಜಿತ್‌ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಈ ಕಡೆ ನಿನ್ಗೆ ಯಾರೇ ಹೇಳಿದ್ದು ನಮ್ಮಿಬ್ರದ್ದು ಅಗ್ರಿಮೆಂಟ್ ಮದ್ವೆ ಅಂತ ಯಾರೇ ಹೇಳಿದ್ದು ಅಂತ ಹೇಳಿದಾಗ, "ನನ್ಗೆಲ್ಲ ಗೊತ್ತಿದೆ ಅಜ್ಜಿ. ಇನ್ಮೇಲೆ ನಿಮ್ಮ ಡ್ರಾಮಾ ಎಲ್ಲ ನಡೆಯಲ್ಲ ನನ್ನತ್ರ." ಹಾಗೆ ಹೀಗೆ ಅಂತ ಆ ಕಡೆ ಅಜಿತ್ ಕೂಡ ವಾದ ಮಾಡ್ತಿರ್ತಾನೆ. ಈ ಕಡೆ ಅಶ್ವಿನಿ ಕೂಡ ವಾದ ಮಾಡ್ತಿರ್ತಾನೆ. ಈ ಕಡೆ ಅಜಿತ್ ಅಂತೂ "ನಾನು ಭೂಮಿನ ತುಂಬಾನೇ ಪ್ರೀತಿ ಮಾಡ್ತೀನಿ" ಅಂತ ಹೇಳಿದಾಗ, "ನೀನ್ ಮಾತ್ರ ಪ್ರೀತಿ ಮಾಡಿದ್ರೆ ಸಾಕಾ? ಅವಳು ಮಾಡ್ಬೇಕಲ್ಲ" ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿ ಕೂಡ ಹೇಳ್ತಿರ್ತಾಳೆ. "ಅಲ್ಲ ಈ ಕಡೆ ನಿನ್ ಹೆಂಡತಿ ಅಂತ ಹೇಳ್ಕೊಂಡ್ ಬಂದಿದ್ಯಲ್ಲ 1 ವರ್ಷದಿಂದ, ನಿನ್ನ ಹೆಂಡತಿಯಾದಂತಹ ಭೂಮಿ, ಫೇಕ್ ಹೆಂಡತಿ ಭೂಮಿ, ಅವಳೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ನಿಂದೇನು? ಹೋಗ್ಲಿ ಬಿಡು, ಹೇಗಿದ್ರು ನಿಮ್ಮಿಬ್ರದ್ದು ಒಪ್ಪಂದದ ಮದ್ವೆ ಅಲ್ವಾ" ಅಂತ ಈ ಕಡೆ ಅಶ್ವಿನಿ ಇನ್ನಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಮಾತಾಡ್ತಿರ್ತಾಳೆ. "ಹಾಗಾದ್ರೆ ನೀನು ಮನೆಯವ್ರ ಮುಂದೆ ಎಲ್ಲ ವಿಚಾರ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ?" ಅಂತ ಈ ಕಡೆ ಅಜಿತು ಅಶ್ವಿನ ಕೇಳಿದಾಗ, "ಹೌದು ನಾನೇ ಹೇಳ್ತೀನಿ. ಇನ್ನೇನು ಭೂಮಿನೇ ಮನೆ ಬಿಟ್ಟು ಹೊರಡೋದಕ್ಕೆ ರೆಡಿ ಆಗಿದ್ದಾಳೆ ಅಂದ್ಮೇಲೆ ನಾನ್ ಮನೆಯವ್ರ ಹತ್ರ ಹೇಳೋದ್ರಲ್ಲಿ ಏನ್ ತಪ್ಪು?" ಹಾಗೆ ಹೇಗೆ ಅಂತ ಈ ಕಡೆ ಅಶ್ವಿನಿ ಕೂಡ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಈ ಕಡೆ ಭೂಮಿ ಕೂಡ ಬರ್ತಾಳೆ. "ಭೂಮಿ ನೀನ್ ಯಾವಾಗ ಮನೆ ಬಿಟ್ಟು ಹೋಗೋದು?" ಅಂತ ಡೈರೆಕ್ಟ್ ಆಗಿ ಈ ಕಡೆ ಅಶ್ವಿನಿ ಕೇಳಿದಾಗ, "ನಾನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು?" ಅಂದಾಗ, "ನನ್ಗೆ ಎಲ್ಲ ವಿಷಯ ಗೊತ್ತು. ನೀವಿಬ್ರು ಅಗ್ರಿಮೆಂಟ್ ಒಪ್ಪಂದದ ಪ್ರಕಾರ ಮದ್ವೆ ಆಗಿರೋದು ಅಂತಾನೂ ಗೊತ್ತು. ನೀನ್ ಇವತ್ತು ಮನೆ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದೀಯ ಅಂತಾನೂ ಗೊತ್ತು. ಹಾಗಾಗಿ ನಾನು ಮನೆಯವ್ರ ಮುಂದೆ ಎಲ್ಲರ ಹತ್ರನೂ ಕೂಡ ಹೇಳೋಣ ಅಂತ ಅನ್ಕೊಂಡಿದ್ದೀನಿ" ಅಂದಾಗ ಈ ಕಡೆ ಅಜಿತ್ ರಿಕ್ವೆಸ್ಟ್ ಮಾಡ್ತಿರ್ತಾನೆ. ಮನೇಲಿ ಅಮ್ಮ, ಅಪ್ಪ ಆಗಿರ್ಬೋದು, ಎಲ್ರಿಗೂ ಕೂಡ ಅಜ್ಜಿ ಕೂಡ ಎಲ್ಲ ಸೆನ್ಸಿಟಿವ್ ಆಗಿರ್ತಾರೆ. ಅವರಿಗೆಲ್ಲ ತುಂಬಾನೇ ನೋವಾಗುತ್ತೆ. ಹೇಳೋದ್ ಬೇಡ ಅಂತ ಈ ಕಡೆ ಅಜಿತ್ ಎಷ್ಟೇ ಕೂಡ ರಿಕ್ವೆಸ್ಟ್ ಮಾಡಿದ್ರು ಕೂಡ ಈ ಕಡೆ ಅಶ್ವಿನಿ ಗೊತ್ತಲ್ಲ ಒಂಥರ ಫ್ರಾಡ್ ಅಂತಾನೆ ಹೇಳ್ಬೋದು. ಅವಳು ಮತ್ತು ಇವ್ರ ಮಾತನ್ನ ಫೀಲಿಂಗ್ಸ್‌ಗೆ ಬೆಲೆನೇ ಕೊಡ್ತಿರಲ್ಲ. "ನೋಡು ಭೂಮಿ, ಅಜಿತ್ ನೀವಿಬ್ರೇ ಹೇಳ್ತೀರಾ ಹೋಗಿ ಮನೆಯವ್ರಿಗೆ, ಇಲ್ಲ ನಾನ್ ಹೇಳಲಾ?" ಅಂತ ಹೇಳ್ಬಿಟ್ಟು ಒಂದೇ ಮಾತಲ್ಲಿ ಬ್ಲಾಕ್ ಮೇಲ್‌ನ ಮಾಡ್ತಿರ್ತಾಳೆ. ಆದ್ರೆ ಈ ಕಡೆ ಅಜಿತ್ ಭೂಮಿಗೆ ಈ ಕಡೆ ಫ್ರಾಡ್ ಅಶ್ವಿನಿ ಹತ್ರ ಈ ಕಡೆ ಮದ್ವೆ ಒಪ್ಪಂದದ ಪತ್ರ ಇದೆ ಅನ್ನೋದು ಗೊತ್ತಿರಲ್ಲ. ಆದ್ರೆ ಈ ಕಡೆ ಅಶ್ವಿನಿ ಕೈನಲ್ಲಿ ಮದ್ವೆಯ ಒಪ್ಪಂದದ ಪತ್ರ ಕೂಡ ಇರತ್ತೆ. ಅಜಿತ್ ಭೂಮಿಯ ಒಂದು ಪತ್ರ ಏನಿರುತ್ತಲ್ಲ ಅದು ಅಶ್ವಿನಿ ಕೈನಲ್ಲಿ ಇರತ್ತೆ. ಇನ್ನೇನು ಅಶ್ವಿನಿ ಮನೆಯವ್ರಿಗೆ ಹೇಳಕ್ಕೆ ಹೊರಟೇ ಬಿಡ್ತಾಳೆ ಇವರಿಬ್ರದ್ದು ಕಾಂಟ್ರಾಕ್ಟ್ ಮದ್ವೆ ಅಂತ. ಆದ್ರೆ ಅಶ್ವಿನಿ ಹೇಳಿದ್ರು ಕೂಡ ಈ ಕಡೆ ಒಪ್ಕೋತಾರ ಭೂಮಿನ ಮನೆಯಿಂದ ಆಚೆ ಕಳ್ಸೋದಿಕ್ಕೆ. ಅಥವಾ ಈ ಕಡೆ ಸತ್ಯಣ್ಣ ಬೇರೆ ಏನಾದ್ರು ಪ್ಲಾನ್ ಮಾಡ್ಬಿಟ್ಟು ಅಶ್ವಿನಿಯ ಬಾಯಿಯನ್ನ ಮುಚ್ಚಿಸ್ತಾರ. ಈ ತರ ವಿಷಯ ಗೊತ್ತಿದ್ರು ಕೂಡ ಹೇಳ್ಬಾರ್ದು ಅನ್ನೋ ಏನಾದ್ರು ಒಂದು ಬೇರೆ ಪ್ಲಾನ್ ಅನ್ನ ಮಾಡಿ ಅಶ್ವಿನಿ ಬಾಯಿನ ಮುಚ್ಚಿಸ್ಬೋದಾ? ನೋಡೋಣ ಈ ಕಡೆ ಸತ್ಯಣ್ಣ ಏನ್ ಪ್ಲಾನ್ ಮಾಡ್ತಾರೆ. ಅಶ್ವಿನಿ ಮನೆಯಲ್ಲಿ ಈ ಒಂದು ಭೂಮಿ ಅಜಿತ್ ಒಂದು ಕಾಂಟ್ರಾಕ್ಟ್ ಮದ್ವೆ ವಿಷಯ ಹೇಳ್ಬಾರ್ದು ಅಂತ ಏನ್ ಪ್ಲಾನ್ ಮಾಡ್ಬೋದು? ಅಥವಾ ಈ ಪ್ಲಾನ್‌ಗೆ ಅಶ್ವಿನಿ ಒಪ್ಕೊಳ್ದಲೆ ಮನೆಯಲ್ಲಿ ಹೇಳೇ ಬಿಡ್ತಾಳಾ? ಎಲ್ಲವನ್ನೂ ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಇವತ್ತಿಗೆ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.